ರಾಜ್ಯದಲ್ಲಿ ತೀವ್ರ ಬರ ಹಾಗೂ ಮಳೆಯ ಕೊರತೆಯಿಂದ ಒಣಗಿ ಹೋಗಿರುವ ಅಡಿಕೆ ತೋಟಗಳ ಸ್ಥಿತಿಯನ್ನು ಪರಿಶೀಲಿಸಲು ಬಿಜೆಪಿ ಬರ ಅಧ್ಯಯನ ತಂಡವು ಇಂದು ಜಿಲ್ಲೆಯ ಮಾಯಕೊಂಡ ಕ್ಷೇತ್ರದ ನೇರ್ಲಿಗೆ ಗ್ರಾಮಕ್ಕೆ ಭೇಟಿ ನೀಡಿತ್ತು. ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದ ತಂಡ ರೈತರೊಂದಿಗೆ ಮಾತುಕತೆ ನಡೆಸಿ ಬೆಳೆ ಹಾನಿಯ ವಾಸ್ತವ ಸ್ಥಿತಿಯನ್ನು ಅವಲೋಕಿಸಿತು. ನೇರ್ಲಿಗೆ ಗ್ರಾಮದ ರೈತ ಜಯಣ್ಣ ಅವರಿಗೆ ಸೇರಿದ ಅಡಿಕೆ ತೋಟವನ್ನ ವೀಕ್ಷಿಸಿದ ಬಳಿಕ ಮಾತನಾಡಿದ ಆರ್ ಅಶೋಕ್, ಒಣಗಿದ ಒಂದು ಅಡಿಕೆ ಮರಕ್ಕೆ ಕೇವಲ 16 ರೂಪಾಯಿ ಪರಿಹಾರ ನೀಡುತ್ತಿರುವುದು ರೈತರಿಗೆ ಮಾಡುತ್ತಿರುವ ಅನ್ಯಾಯ ಎಂದು ಆರೋಪಿಸಿದರು. ಇಂತಹ ಪರಿಹಾರ ರೈತರ ಗಾಯದ ಮೇಲೆ ಬರೆ ಎಳೆದಂತಿದ್ದು ಸರ್ಕಾರದ ರೈತ ವಿರೋಧಿ ಧೋರಣೆಯನ್ನು ಬಿಂಬಿಸುತ್ತದೆ ಎಂದು ಟೀಕಿಸಿದರು. ರಾಜ್ಯದಲ್ಲಿ ಉಂಟಾಗಿರುವ ಬರ ಪರಿಸ್ಥಿತಿಯನ್ನು ಎದುರಿಸಲು ಸರ್ಕಾರ ಕೂಡಲೇ 10,000 ಕೋಟಿ ವಿಶೇಷ ಪ್ಯಾಕೇಜ್ ಘೋಷಿಸಬೇಕು. ದಾವಣಗೆರೆ ಸೇರಿದಂತೆ ಬರಪೀಡಿತ ಪ್ರದೇಶಗಳನ್ನು ತಕ್ಷಣವೇ ಬರಪೀಡಿತ ಜಿಲ್ಲೆಗಳೆಂದು ಘೋಷಿಸಿ ರೈತರಿಗೆ ಸಮರ್ಪಕ ಪರಿಹಾರ ಹಾಗೂ ಅಗತ್ಯ ನೆರವು ಒದಗಿಸಬೇಕು ಎಂದು ಆಗ್ರಹಿಸಿದರು. ಸಚಿವರು ರಾಜಕೀಯ ಚಟುವಟಿಕೆಗಳಲ್ಲಿ ನಿರತರಾಗಿರುವುದನ್ನು ಬಿಟ್ಟು ಗ್ರಾಮಗಳಿಗೆ ಭೇಟಿ ನೀಡಿ ರೈತರ ಸಂಕಷ್ಟಗಳನ್ನು ಅರಿತು ಸಮಸ್ಯೆಗಳಿಗೆ ಪರಿಹಾರ ಕಲ್ಪಿಸಬೇಕು ಎಂದು ಸರ್ಕಾರವನ್ನ ಒತ್ತಾಯಿಸಿದರು. ಬರ ಅಧ್ಯಯನ ತಂಡದೊಂದಿಗೆ ಮಾಜಿ ಸಚಿವ ಬೈರತಿ ಬಸವರಾಜ್, ಬಿಜೆಪಿ ಮುಖಂಡ ಕೆಎಸ್ ನವೀನ್, ಶಾಸಕ ಬಿಪಿ ಹರೀಶ್ ಸೇರಿದಂತೆ ಸ್ಥಳೀಯ ಬಿಜೆಪಿ ಮುಖಂಡರು ಉಪಸ್ಥಿತರಿದ್ದರು. ಭಾರತೀಯ ಜನತಾ ಪಕ್ಷಕ್ಕೆ ರೈತರ ಹೋರಾಟಕ್ಕೆ ನ್ಯಾಯ ಕೊಡಿ ರೈತರಿಗೆ ನ್ಯಾಯ ಕೊಡಿ ನ್ಯಾಯ ಕೊಡಿ ರೈತರಿಗೆ ನ್ಯಾಯ ಕೊಡಿ ನ್ಯಾಯ ಕೊಡಿ ರೈತರಿಗೆ ನ್ಯಾಯ ಕೊಡಿ ನ್ಯಾಯ ಕೊಡಿ ನ್ಯಾಯ ಕೊಡಿ ರೈತರಿಗೆ ನ್ಯಾಯ ಕೊಡಿ ಭಾರತ್ ಮಾತಾ ಕಿ ಜೈ. ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಪರಿಹಾರ ನೀಡುವ ಕಾಂಗ್ರೆಸ್ ಸರ್ಕಾರಕ್ಕೆ ಹಾಳಾಗಿದೆ ಇದೆಲ್ಲ. ಇದು ಮನೆ ಬರ್ತೀವಿ ನೋಡ್ರಿ ವಿಡಿಯೋದಲ್ಲಿ ಬರೋಕ್ ಜಾಗ ಬಿಡಿ. ನಿನ್ನೆ ಕೇಳ್ತೀರಪ್ಪ, ಅದೇ ಅದೊಂದು ಇದು ಹೋಗೋಣ. ಕೊಡಲೇಬೇಕು ಕೊಡಲೇಬೇಕು ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ರೈತರನ್ನು ಕಡೆಗಣಿಸುತ್ತಿರುವ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಗುಂಡ ಸರ್ಕಾರಕ್ಕೆ ಬರಗಾಲ ಘೋಷಣೆ ಆಗಲೇಬೇಕು. ಬರಗಾಲ ಘೋಷಣೆ ಆಗಲೇಬೇಕು. ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ರೈತರನ್ನು ಕಡೆಗಣಿಸುತ್ತಿರುವ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಮೋಜು ಮಸ್ತಿ ಮಾಡುತ್ತ ಕೂತ ಸರ್ಕಾರಕ್ಕೆ. ರೈತ ಯಾರು? ₹15 ಒಂದು ಅಡಿಕೆ ಮರ ಪರಿಹಾರ ಕೊಡಬೇಕು. ರೈತರು ನೀವೇನ್ ಬೇಕು, ಡಿಮ್ಯಾಂಡ್ ಏನು ನಿಮ್ದು? ಪರಿಹಾರ ಎಷ್ಟು? ಒಂದು ಮರ ಒಂದು ಮರ ಫಲ ಕೊಡುತ್ತೆ. ಇವ್ರು ಭಿಕ್ಷಕರಿಗೆ ಕೊಟ್ಟಂಗೆ ₹1 ಅಲ್ಲ ಸರ್, ₹16 ಕೊಡ್ತಾರಲ್ಲ, ಇವ್ರಿಗೆ ನಾಚಿಕೆ ಮನ ಮರ್ಯಾದೆ.
ಕಣ್ಣೀರಲ್ಲ, ಕಣ್ಣೀರ್ ಬರುತ್ತಲ್ಲ ಸರ್ ರೈತರಿಗೆ. ಒಂದ್ ಮರ ಕದ್ದು ಒಂದು ಅಂಗಡಿಗೆ ಹೋದ್ರೆ ಚಾಕ್ಲೇಟಿಗೆ 5 ರೂಪಾಯಿ ತಗೊಂತಾರೆ. ಅಲ್ಲ, ಈ ಮರಕ್ಕೆ ಅಷ್ಟು ಬೆಲೆ ಇಲ್ವಾ? ಅಲ್ವಾ? 5 ಅಲ್ಲ 6,000 ಪರಿಹಾರ 16 ರೂಪಾಯಿ ಕೊಡ್ತಾ ಇದಾರೆ. ಒಂದ್ ಮರ ಅವ್ರ ಮಕ್ಕಳಿಗೆ ಚಾಕ್ಲೇಟ್ ತಗೊಂಡು ಹೋದ್ರೆ 5 ರೂಪಾಯಿ. 7 ವರ್ಷ ಅದನ್ನ ಕಂಪಲ್ಸರಿ ಸಾಕಿದ್ರೆ ಮಾಡಕ್ಕೆ 10,000 ರೂಪಾಯಿ ಬೆಳೆಸಕ್ಕೆ ಅಲ್ಲ ಸರ್, ಒಂದ್ ದಿವಸ ಕೂಲಿ ಹೋದ್ರೆ 500 ರೂಪಾಯಿ ತಗೊಂತಾರೆ. ಒಂದ್ ಮರಕ್ಕೆ ಅದಕ್ಕೆ ಗುಣಿ ತೆಗೆದ್ರೆ 50 ರೂಪಾಯಿ ಸೆದೆ ಒಂದು ಗುಣಿ. ಚಾಕ್ಲೇಟ್ಗೆ ಕ್ಯಾಬ್ರೇಜ್ ಚಾಕ್ಲೇಟ್ಗೆ 16 ರೂಪಾಯಿ. ಒಂದು ಅಡಿಕೆ ಮರ ಒಣಗೋಗಿ ಪರಿಹಾರಕ್ಕೆ 16 ರೂಪಾಯಿ ಸರ್ಕಾರ ಹೇಳ್ತಾ ಇದೆ. ಅದ್ ಯಾವ ರೀತಿ ತಗೋಬೇಕು ಸರ್ ನಾವು? ಅದಕ್ಕೆ GST ಕಟ್ ಆಗ್ತದೆ ಸರ್. ಅಲ್ಲ ಸರ್, GST ಅಲ್ಲ, ಅದೇ GST ತಗೊಳ್ಳೋ ರೀತಿ ಯಾವ ತರ ತಗೋಬೇಕು ಅಂತ ಒಂದು ಹಾಳೆ ತಗೊಳಕ್ಕೆ ಎತ್ಕೊಂಡು ಹೋದ್ರು ಅಡಿಕೆ ಇರ್ಬೋದು, ತೆಂಗು ಇರ್ಬೋದು, 10,000 ರೂಪಾಯಿ ಪರಿಹಾರ ಕೊಡಬೇಕು. ಅಲ್ಲ, ನಮ್ಮ 10,000 ರೂಪಾಯಿ ಕೊಡ್ಬೇಕು. ಹಾಗೆ ಒಣಗಿರೋದು ಒಂದ್ ಮರ ಒಂದು ಗಿಡಕ್ಕೆ ಪರಿಹಾರ ಕೊಡ್ಬೇಕು ಅಂತೇಳಿ ಆಗ್ರಹ ಮಾಡ್ತಾ ಇದ್ದೀರಿ. ಇದನ್ನ ನಾವು ನಮ್ಮ ವರದಿ ಕೊಡೋದ್ರಲ್ಲಿ ಸರ್ಕಾರಕ್ಕೆ ಮತ್ತು ಜಿಲ್ಲಾಧಿಕಾರಿಗೆ ವರದಿ ಕೊಡ್ತೀರಿ. ಅದರಲ್ಲೂ ಕೂಡ ಈ ಅಡಿಕೆ ಹಾಳಾಗಿರೋದು ಪ್ರತಿ ಮರಕ್ಕೆ 10,000 ರೂಪಾಯಿ ಕೊಡಬೇಕು, ತೆಂಗಿಗೆ 10,000 ರೂಪಾಯಿ ಕೊಡಬೇಕು, ಮತ್ತು ಎಕರೆಗೆ 50,000 ರೂಪಾಯಿ ಅದು ಇದು ಮಳೆ ಆಧಾರಿತ ಸೂರ್ಯಕಾಂತಿ, ಮೆಕ್ಕೆಜೋಳ, ರಾಗಿ ಈ ಮೂರಕ್ಕೂ ಕೂಡ ಎಕರೆಗೆ 50,000 ರೂಪಾಯಿ ಕೊಡಬೇಕು ಅನ್ನೋ ಮಾಡ್ತಾ ಇದ್ದೀರಿ. ಇಷ್ಟೆಲ್ಲ ಆದರೂ ಕೂಡ ಇಷ್ಟೊತ್ತಿಗೆ ನಾವು ಇವತ್ತು ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಯಲ್ಲೂ ನಾವು BJPಯಿಂದ ಹೋರಾಟ ಮಾಡ್ತಾ ಇದ್ದೀವಿ. ಛಲವಾದಿ ನಾರಾಯಣ ಸ್ವಾಮಿನೂ ಕೂಡ ಇವತ್ತು ಕನಕಪುರದ ಕಡೆ ಹೋಗಿದ್ದಾರೆ, ನಾನು ಇಲ್ಲಿ ಬಂದಿದ್ದೀನಿ. ಆದರೆ ರಾಜ್ಯ ಸರ್ಕಾರ ಕ್ಯಾಬಿನೆಟ್ ರಚನೆ ಮಾಡೋಕ್ಕೋಸ್ಕರ ಡೆಲ್ಲಿಯಲ್ಲಿ ಕೂತ್ಕೊಂಡು 5 ಸ್ಟಾರ್ ಹೋಟೆಲ್ಗಳಲ್ಲಿ ಕೂತ್ಕೊಂಡು ಮಜಾ ಮಾಡ್ತಾ ಇದ್ದಾರೆ. ಅವ್ರಿಗೆ ರೈತರ ಬಗ್ಗೆ ಕಾಳಜಿ ಇಲ್ಲ. ರೈತರ ಬಗ್ಗೆ ಕಾಳಜಿ ಇದ್ದಿದ್ರೆ ಕ್ಯಾಬಿನೆಟ್ ರಚನೆ ಬಿಟ್ಟು ಫಸ್ಟು ಬರಗಾಲಕ್ಕೋಸ್ಕರ ಇಲ್ಲಿ ಬರಬೇಕಾಯಿತು, ರೈತರ ಸಂಕಷ್ಟ ಕೇಳಬೇಕಾಯಿತು, ಎಷ್ಟು ಪರಿಹಾರ ಕೊಡ್ತೀನಿ ಅಂತ ಘೋಷಣೆ ಮಾಡಬೇಕಾಯ್ತು. ಮುಖ್ಯಮಂತ್ರಿ ಚಿತ್ರದುರ್ಗಕ್ಕೆ ಬಂದಿದ್ರಲ್ಲ, ಏನಾನ ಘೋಷಣೆ ಮಾಡಿದಾರ? ಏನು ಇಲ್ಲ. ಬಂದರು, ನೋಡ್ಕೊಂಡ್ರು, ಹೋದರು. ಹಿಂದೆ ನಾನು ರೆವಿನ್ಯೂ ಮಿನಿಸ್ಟರ್ ಆಗಿದ್ದೆ. ಎಲ್ಲೆಲ್ಲಿ ನಾನು ಬಂದಿದ್ದೀನೋ, ಎಲ್ಲೆಲ್ಲಿ ಯಡಿಯೂರಪ್ಪನವ್ರು ಬಂದಿದ್ದಾರೆ, ಎಲ್ಲೆಲ್ಲಿ ಬಸವರಾಜ ಬೊಮ್ಮಾಯಿ ಬಂದಿದ್ರು, ಅಲ್ಲೇ ನಾವು ಘೋಷಣೆ ಮಾಡಿ ಹೋಗಿದ್ದೀವಿ. ಒಂದೇ ತಿಂಗಳಲ್ಲಿ ನಾವು ಡಬಲ್ ಪರಿಹಾರ ಕೊಟ್ಟಿದ್ವಿ. ಏನು ಆದೇಶ ಇತ್ತು NDRF ರೂಲ್ಸ್, ಅದನ್ನು ಡಬಲ್ ಕೊಟ್ಟಿದ್ವಿ. ಅದಕ್ಕೆ ನಾನು ಆಗ್ರಹ ಮಾಡ್ತಾ ಇದ್ದೀನಿ, ಇಮಿಡಿಯೇಟಕ್ಕೆ ಸ್ಥಳಕ್ಕೆ ಬಂದು ಜಿಲ್ಲಾ ಮಂತ್ರಿಗಳು, ಮುಖ್ಯಮಂತ್ರಿ ಸ್ಥಳಕ್ಕೆ ಬಂದು ಇಮಿಡಿಯೇಟಾಗಿ ಪರಿಹಾರ ಘೋಷಣೆ ಮಾಡಬೇಕು, ಬಿಡುಗಡೆ ಮಾಡಬೇಕು. ರಾಜ್ಯ ಸರ್ಕಾರ ಕೂಡಲೇ 10,000 ಕೋಟಿ ರೂಪಾಯಿ ಇಮಿಡಿಯೇಟಾಗಿ ಪರಿಹಾರಕ್ಕೆ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಬಿಡುಗಡೆ ಮಾಡಬೇಕು ಅನ್ನೋ ಆಗ್ರಹವನ್ನು ಮಾಡ್ತಾ ಇದ್ದೀನಿ.